ಈಗ ನಾವು 5.5 5 ಗುಂಟೆ ಸೈಟ್ ಕೊಟ್ರೆ ನಾವು ಅದ್ರಲ್ಲಿ ಏನ್ ಮಾಡಿದ್ವಿ ಸರ್, ಒಂದು 27 ಮಾಗಣಿ, ಒಂದು ಮಾವು, 2 ತೆಂಗು ಹಾಕಿದೀವಿ. ಸೆಂಟರ್ ಸ್ವಲ್ಪ ಖಾಲಿ ಬಿಟ್ಟಿದ್ದೀನಿ ಸರ್ 10%. ಏನಕ್ಕೆ ಅಂದ್ರೆ ಅವರೊಂದು ಸಣ್ಣದೊಂದು ಕಾಟೇಜ್ ಕಟ್ಕೋಬಹುದು ಬಂದಾಗ ಹೋದಾಗ. ಇದು ವಿಲ್ಲಾ ಕಾನ್ಸೆಪ್ಟ್ ತರ ನಾವು ಮಾಡಿರೋದು ಸರ್. ಇದನ್ನ ಹಾಕೊಡ್ತೀವಿ ಸರ್. ಮೇಂಟೆನೆನ್ಸ್ ಹೆಂಗೆ ಸರ್? ಸರ್ ಮೇಂಟೆನೆನ್ಸ್ ಎಲ್ಲ ನಮ್ದೇ ಇರುತ್ತೆ ಸರ್. ಇದೆಲ್ಲ ಇದು ಸರ್ ಅಂದ್ರೆ ಕಸ್ಟಮರ್ಗೇನು ಹೊರೆ ಇರಲ್ಲ ಸರ್. ಕಸ್ಟಮರ್ಗೆ ಅಂತಂದ್ರೆ ಅವ್ರು ಒಂದ್ಸಲ ಬಂದು ಇನ್ವೆಸ್ಟ್ಮೆಂಟ್ ಮಾಡೋದಾಯ್ತು. ಮೇಂಟೆನೆನ್ಸ್ ಚಾರ್ಜ್ ನಮ್ದು 6 ಮಂತ್ 1 ಇಯರ್ ಇಷ್ಟು ಅಂತ ಮೇಂಟೆನೆನ್ಸ್ ಇರುತ್ತೆ. ಸ್ವಲ್ಪ ಕಡಿಮೆ ಮಾಡಿ ಅದು ಕೊಟ್ಟರೆ ನಾವು ಟೋಟಲ್ ಮೇಂಟೆನೆನ್ಸ್ ನಮ್ದೇ ಇರುತ್ತೆ. ದಿನನಿತ್ಯ ಸುತ್ತ ಸರೌಂಡಿಂಗ್ ಪ್ಲೇಸ್ಗಳಿವೆ ಸರ್. ಒಂದ್ ದಿವಸ ಮಡಿಕೇರಿ ಕಡೆ ಹೋಗೋದು, ಒಂದ್ ದಿವಸ ನಾಗರಹೊಳೆ ಫಾರೆಸ್ಟ್, ಒಂದ್ ಕಡೆ ಕಬಿನಿ ಬ್ಯಾಕ್ ವಾಟ್ರು, ಮೈಸೂರು ಕಡೆ. ಒಂದು ವಾರ ಬಂದು ಆರಾಮಾಗಿದ್ದು ಹೋಗ್ಬೋದು ಸರ್. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಕ್ಲಬ್ ಹೌಸ್ ಇದೆ, ಇಂಡೋರ್ ಗೇಮ್ಸ್ ಇದೆ, ಚಿಲ್ಡ್ರನ್ಸ್ ಏರಿಯಾ ಇದೆ, ಇಷ್ಟೆಲ್ಲ ಅಮ್ಯುನಿಟೀಸ್ ಇದೆ. ನೆಕ್ಸ್ಟ್ ಈಗ ಗೋಶಾಲೆನೂ ಮಾಡ್ತೀವಿ ಸರ್. ನಿಮ್ಮ ಚಾನೆಲ್ ನಾವು ಒಂದು ಕೊಡ್ಲೇಬೇಕು ಸರ್. ಬಂದ್ಮೇಲೆ ಪಾಪ ನೀವು ನಮ್ಗೆ ಸ್ನೇಹಿತರು ಸರ್, ಜೊತೆಗೆ ಕೊಡ್ಲೇಬೇಕು. ಈಗ 36 ಲಕ್ಷ ಇದೆ ಸರ್. ನಿಮ್ ಚಾನೆಲ್ ಇಂದ ಬಂದ್ರೆ ನಾವು 1 ಲಕ್ಷ ಡಿಸ್ಕೌಂಟ್ ಕೊಡ್ತೀವಿ. 35 ಲಕ್ಷಕ್ಕೆ 35 ಲಕ್ಷ ಪ್ಲಾಟಿಂಗ್ ಅಂತ ಹೇಳಿ ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ ಸರ್? ಸ್ಟಾರ್ಟಿಂಗ್ ನಾನು ತಗೊಳ್ತಿರೋ 5,000 ಅಷ್ಟೇ ಸರ್. 5,000 ಸರ್ ಸಾಕು. ನನಗೆ ಸ್ವಲ್ಪ ಸರ್ ಏನೋ ಕಾರಣದಿಂದ ಕ್ಯಾನ್ಸಲ್ ಮಾಡಬೇಕು ಇಷ್ಟ ಆಯ್ತು, ನನಗೇನೋ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇದೆ ಅಂದ್ರೆ 5,000 ರೂಪಾಯಿನ 1 ರೂಪಾಯಿ ಕಟ್ ಮಾಡಲ್ಲ, ವಾಪಸ್ ಕೊಡ್ತೀನಿ ಸರ್. ಅವ್ರು ಏನಾದ್ರು ಸರ್ ನನಗೆ ಒಂದು 3-4 ಇಯರ್ಸ್ ಆಯ್ತು ತಗೊಂಡಿದ್ದೀನಿ, ಸೊ ನಾನು ಏನಾದ್ರು ಸ್ವಲ್ಪ ಸೇಲ್ ಮಾಡ್ಬೇಕಂತ ಹೇಳಿದ್ರೆ ಆ ಟೈಮಲ್ಲಿ ಬೇಕಾದ್ರೆ ನಾನೇ ಸಪೋರ್ಟ್ ಮಾಡ್ತೀವಿ ಸರ್. ಹೋಗ್ತಲ್ಲಿ ಈಗ ನಾವು ಏನು ಇನ್ವೆಸ್ಟ್ ಮಾಡ್ತಾರೆ ಕಸ್ಟಮರ್ ಸರ್, ಆಲ್ಮೋಸ್ಟ್ 4 ಇಯರ್ಸ್ ಡಬಲ್ ಖಂಡಿತ ಆಗುತ್ತೆ ಸರ್. 5 ಗುಂಟೆ ಸರ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ? ಖಂಡಿತ 5 ಆಗಬೇಕು 6 ಆಗಬೇಕು ಅನ್ನೋದೇನ ಸರ್? ಏನಿಲ್ಲ, ನಾನೇ ಓನರ್ ಆದ್ರಿಂದ ಒಂದು ಸೈಡ್ಗೆ ಬಂದು ಸೈನ್ ಮಾಡ್ಕೊಡ್ತೀನಿ. ನೋಡಿ, ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಬರೀ 599 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ಒಂದು ಲಕ್ಸುರಿ ಸ್ವಿಮ್ಮಿಂಗ್ ಪೂಲ್ ಕೊಟ್ಟಿದ್ದಾರೆ. ಮತ್ತೆ ವುಡನ್ ಫಿನಿಶಿಂಗ್ ಕೊಟ್ಟು ಸೇಮ್ ರೆಸಾರ್ಟ್ ಲುಕ್ನೇ ಇಲ್ಲಿ ಕೊಟ್ಟಿರ್ತಕ್ಕಂಥ, ಜೊತೆಗೆ ಇಂಡೋರ್ ಗೇಮ್ಸು, ಮತ್ತೆ ಡೈನಿಂಗ್ ಏರಿಯಾ ಆಗಿರ್ಬೋದು, ಪಾರ್ಟಿ ಏರಿಯಾ, ಗೋಶಾಲಾ, ಒಂದು ಕ್ಲಬ್ ಹೌಸು, ಮತ್ತೆ ವಿಲ್ಲಾ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾರೆ. ಜೊತೆಗೆ ಜಿಮ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೋಡಿದ್ರಲ್ವಾ ಹೈಲೈಟ್ಸು? ಬರೀ 599 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ನಿಮಗೆ ಇನ್ವೆಸ್ಟ್ಮೆಂಟ್ಗೆ ಪರ್ಫೆಕ್ಟ್ ಜಾಗಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಆಲ್ರೆಡಿ ಹೈಲೈಟ್ಸ್ ಅಲ್ಲಿ ಕೂಡ ನೋಡಿದ್ರಿ ಯಾವ ಥರ ಲಕ್ಸುರಿ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ ಅಂದರೆ, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಕ್ಲಬ್ ಹೌಸ್ ಆಗಿರ್ಬೋದು, ಓಪನ್ ಜಿಮ್ ಆಗಿರ್ಬೋದು, ಮತ್ತು ವಿಲ್ಲಾ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಕ್ಸ್ಟ್ರಾರ್ಡಿನರಿ ಲಕ್ಸುರಿ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು, ಲಕ್ಸುರಿ ಅಮ್ಯುನಿಟೀಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಒಂದು ಲಕ್ಸುರಿ ಪ್ರೀಮಿಯಂ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಹುಡುಕ್ತಾ ಇದ್ದೀರೋ ಅವರೆಲ್ಲರಿಗೂ ಒಂದು ಪರ್ಫೆಕ್ಟ್ ಜಾಗ ಅಂತಲೇ ಹೇಳ್ಬೋದು. ಇನ್ನು ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ನೀವು ಯಾವುದೋ ಬ್ರೋಕರು, ಏಜೆಂಟು, ಮಧ್ಯವರ್ತಿ ಹತ್ರ ತಗೊತಾ ಇಲ್ಲ, ಡೈರೆಕ್ಟು ಲ್ಯಾಂಡ್ ಓನರ್ ಹತ್ರನೇ ತಗೊತಾ ಇರೋದು. ಹೌದು ಸ್ನೇಹಿತರೆ, ಪ್ರಾಪರ್ಟಿ ಓನರ್ ಕಡೆಯಿಂದಾನೆ ನೀವು ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾ ಇರೋದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಇಲ್ಲಿನ ಓನರ್ ಆಗಿರ್ತಕ್ಕಂಥ, ಲ್ಯಾಂಡ್ ಓನರ್ ಆಗಿರ್ತಕ್ಕಂಥ, ಪ್ರಾಪರ್ಟಿ ಓನರ್ ಆಗಿರ್ತಕ್ಕಂಥ ರಜನಿಕಾಂತ್ ಸರ್ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀವಿ, ಸೊ ಇನ್ನೂ ಏನೇನೆಲ್ಲ ಮಾಡಬೇಕು ಸರ್ ಇಲ್ಲಿ, ಮತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ ಏನು. ಸೊ ಬೆಂಗಳೂರಿಂದ ಸೀದಾ ಇಲ್ಲಿಗೆ ಬರ್ತಿದ್ದೀರಾ ಅಂತಂದ್ರೆ ಏನಕ್ಕೆ ಇಲ್ಲಿಗೆ ಬರಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಸೊ ಕೇಳಿ, ಯಾರೆಲ್ಲ ಫಾರ್ಮ್ ಲ್ಯಾಂಡಲ್ಲಿ ನಮ್ಮದು ಒಂದು ಪ್ಲಾಟ್ಸ್ ಇರಬೇಕು, ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಯೋಚನೆ ಮಾಡ್ತಾ ಇದ್ರು ಅಂಥವ್ರಿಗೆಲ್ಲರಿಗೂ ಒಂದು ಪರ್ಫೆಕ್ಟ್ ಜಾಗ. ಬರೀ 599 ರೂಪಾಯಿ ಸ್ಕ್ವೇರ್ ಫೀಟ್. ಎಷ್ಟು ಹೇಳಿ? 599 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ರೆ ಸರ್? ಆರಾಮ್ ಸರ್, ಚೆನ್ನಾಗಿದೆ ಸರ್. ಸರ್ ಒಳ್ಳೆ ಫಾರ್ಮ್ ಲ್ಯಾಂಡ್ಗೆ ಕರ್ಕೊಂಡ್ ಬಂದಿದ್ದೀರಾ. ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಕೂಡ ಖುಷಿ ಆಗ್ತೀನಿ. ಸುಮಾರು ಫಾರ್ಮ್ ಲ್ಯಾಂಡ್ ನ ವಿಡಿಯೋ ಮಾಡಿದೀನಿ. ಕೆಲವೇ ಬೆರಳೆಣಿಕೆಯಷ್ಟು ಮಾತ್ರ ಒಂದು ಲಕ್ಸುರಿ ಅಮ್ಯುನಿಟೀಸ್, ಒಂದು ಪ್ಯಾಷನೇಟ್ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಫಾರ್ಮ್ ಲ್ಯಾಂಡ್ ನ ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಅವಕಾಶ ಸಿಗೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಸಮೃದ್ಧ ಫಾರ್ಮ್ ಸಂಸ್ಥೆ ಕಡೆಯಿಂದ ಸಮೃದ್ಧ ವೀಕೆಂಡ್ ನೇಚರ್ ಅಂತಕ್ಕಂಥ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲ ಸರ್, ಈ ಫಾರ್ಮ್ ಲ್ಯಾಂಡ್ ನ ಹೆಸರು ಸಮೃದ್ಧ ವೀಕೆಂಡ್ ನೇಚರ್ ಅಂತ ಹೆಸರಿಸಿದ್ದಾರೆ. ಮೊದಲನೇದಾಗಿ ಬಹಳ ಚೆನ್ನಾಗಿ ಮಾಡಿದ್ರೆ ಅದಕ್ಕೊಂದು ಅಪ್ರಿಸಿಯೇಷನ್ ಸರ್ ನನ್ನ ಕಡೆಯಿಂದ. ಸೂಪರ್ ಸರ್. ಈಗ ಫಾರ್ಮ್ ಲ್ಯಾಂಡ್ ಬಂದಿದೀವಿ, ಎಲ್ಲರೂ ಪರ್ಚೇಸ್ ಮಾಡ್ತಾರೆ ಯೂಶಲ್ ಆಗಿ. ಅದೊಂದು ಇತ್ತೀಚೆಗಂತೂ ತುಂಬಾ ಟ್ರೆಂಡ್ ಆಗಿದೆ, ಫಾರ್ಮ್ ಲ್ಯಾಂಡ್ ಅಲ್ಲಿ ಒಂದು ಪ್ಲಾಟ್ಸ್ ನ ಬೈ ಮಾಡ್ಬೇಕು ಅಂತ. ಖಂಡಿತ ಸರ್. ಹೌದು ಸರ್. ಸರ್, ಇಷ್ಟೆಲ್ಲ ಲಕ್ಸುರಿ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ, ಸೊ ಬೆಂಗಳೂರಿಂದ ಸೀದಾ ಇಷ್ಟು ದೂರ ಯಾಕೆ ಬಂದ್ರಿ ಅಂತ ನನ್ನ ಪ್ರಶ್ನೆ ಸರ್. ಅಂದ್ರೆ ಈಗ ಬೆಂಗಳೂರು ಅಂದ್ರೆ ಸರ್ ನಿಯರೆಸ್ಟ್. ಈಗ ಆಲ್ಮೋಸ್ಟ್ ಬೆಂಗಳೂರಿಂದ 100 ಕಿಲೋಮೀಟರ್ ಎಲ್ಲೇ ಹೋದ್ರು ಸರ್ ನಾವು ಫಾರ್ಮ್ ಲ್ಯಾಂಡ್ ತಗೊಂಡ್ ಮಾಡ್ಬೇಕಂದ್ರೆ ಮಿನಿಮಮ್ 1,200 ರೂಪಾಯಿ ಬೇಕು ಸರ್ ಒಂದು ಸ್ಕ್ವೇರ್ ಫೀಟ್ಗೆ. ಆಗ ರೈಟ್ ಬಜೆಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಸ್ವಲ್ಪ ದೂರಕ್ಕೆ ಬಂದ್ವಿ. ದೂರ ಅಂದ್ರೆ ಇದೇನು ದೂರ ಅಂದ್ರೆ ಡಿಸ್ಟೆನ್ಸ್ ಏನಿಲ್ಲ ಸರ್. ಹುಣಸೂರು ಬಂದಿ ಸರ್ ಫೇಮಸ್. ಈಗ ಮೈಸೂರಲ್ಲಿ, ಮೈಸೂರು ಡಿಸ್ಟಿಕ್ ಅಲ್ಲಿ ಹುಣಸೂರೇ ಫೇಮಸ್ ಸರ್. ಮೈಸೂರು ಬಿಟ್ಟರೆ ಇದು ಒಳ್ಳೆ ಬಿಸ್ನೆಸ್ ಏರಿಯಾ ಇದು. ಮತ್ತೆ ಈ ಕಡೆ ಕೂರ್ಗ್ ಹತ್ರ ಆಗುತ್ತೆ ಸರ್, ಮಡಿಕೇರಿಗೆ. ಹಂಗಾಗಿ ಈ ಕಡೆ ನಾಗರಹೊಳೆ ಫಾರೆಸ್ಟ್ ಹತ್ರ ಇದೆ. ಇದು ಲೊಕೇಶನ್ ತುಂಬಾ ಇಷ್ಟ ಆಯ್ತು. ಈ ಜಾಗ ನೋಡಿದ ಸರ್ ಆಕ್ಚುಲಿ ನಾವು ಸೈಟ್ ಮಾಡ್ಬೇಕಂತಾನೆ ಬಂದದ್ದು ಸರ್ ಇಲ್ಲಿಗೆ. ಬಟ್ ಈ ಲೊಕೇಶನ್ ಸುತ್ತ ಗ್ರೀನರೀಸ್, ಹಿಂದೆಗಡೆ ಲಕ್ಷ್ಮಣ ತೀರ್ಥ ನದಿ ಇದೆ ಸರ್. ಎಲ್ಲ ಇವೆಲ್ಲ ನೋಡಿದ್ರೆ ನಮ್ಗೆ ಏನ್ ಅನ್ಸ್ತು, ಬೇಡ ಇದು ಫಾರ್ಮ್ ಲ್ಯಾಂಡೇ ಮಾಡಬೇಕು. ಅಟ್ಲೀಸ್ಟ್ ಇದ್ರಲ್ಲಿ ನಾನು ಒಂದು 5 ಸೈಟ್ ಇಟ್ಕೋಬೇಕು, ಒಂದು ಎಕರೆನ
ಫ್ಯೂಚರ್ ನಂದು ಲೈಫ್ ಇರೋರು ನಮಗೊಂದು ಇದು ಒಳ್ಳೆ ಇಲ್ಲಿ ಅಂದ್ಬಿಟ್ಟು ಮಾಡ್ಬಿಟ್ಟು ಒಳ್ಳೊಳ್ಳೆ ಪೀಸ್ಫುಲ್ ಕಸ್ಟಮರ್ಗಳು ಕೊಡಮ, ಪಾಪ ಒಳ್ಳೊಳ್ಳೆ ಕಸ್ಟಮರ್ಗಳು ನೋಡಿ ಅಂತ ಎಲ್ಲ ಮಾಡಿದೀವಿ ಸರ್. ಟೋಟಲ್ ಗೇಟೆಡ್ ಕಮ್ಯುನಿಟಿ ಆಗಿದೆ ಸರ್. ಅದರಲ್ಲೂ 599 ರೂಪಾಯಿ ಸ್ಕ್ವೇರ್ ಫೀಟ್. ಹೌದು, ಒಂಥರ ಎಕ್ಸ್ಟ್ರಾರ್ಡಿನರಿ ಪ್ರೈಸ್ ಅಂತ ಹೇಳ್ಬೋದು. ಹೌದು ಸರ್. ಸೂಪರ್, ಅದೊಂದು ಖುಷಿ ವಿಚಾರ. ಸರ್ ಸರ್ ಈಗ ಇನ್ನು ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ಎಲ್ಲಿದೀವಿ ನಾವೀಗ? ಸರ್ ಈಗ ನಾವ್ ಎಲ್ಲಿದೀವಿ ಅಂದ್ರೆ ಹುಣಸೂರು ಸರ್. ಹುಣಸೂರು ಟೌನ್, ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಮೈಸೂರಿಂದ ಹುಣಸೂರು, ಹುಣಸೂರು ಟೌನ್ ಇಂದ ಸರ್ ಇದು HD ಕೋಟೆ ನಾಗರಹೊಳೆ ಫಾರೆಸ್ಟ್ ಹೋಗುತ್ತೆ ಸರ್ ರೋಡ್. ಓಕೆ. ಆ ಮೇನ್ ರೋಡ್ ಇಂದ 400 ಮೀಟರ್ ಒಳಗಡೆ ಬಂದ್ರೆ ಈಗ ಹುಣಸೂರಿಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ? 3.5 ಕಿಲೋಮೀಟರ್. 3.5 ಕಿಲೋಮೀಟರ್. ಈಗ ಬೆಂಗಳೂರು ಟು ಮೈಸೂರು 140 ಕಿಲೋಮೀಟರ್. ಕರೆಕ್ಟ್. ಮೈಸೂರಿಂದ ನಾವೇನು ಇಲ್ಲಿ ಹುಣಸೂರಿಗೆ ಬರಬೇಕು 45 ಕಿಲೋಮೀಟರ್ ಆಗುತ್ತೆ. ಕರೆಕ್ಟ್ ಸರ್. ಸೊ ಹುಣಸೂರಿಂದ ಎಷ್ಟು ಕಿಲೋಮೀಟರ್ ಅಂದ್ರೆ ಸರ್ ನಿಮ್ಗೆ ಎಕ್ಸಾಕ್ಟ್ ಈಗ 45 ಕಿಲೋಮೀಟರ್ ಆಗುತ್ತೆ ಸರ್. 45 ಕಿಲೋಮೀಟರ್ ಆಗುತ್ತೆ ಮೈಸೂರಿಂದ ಸರ್. ಸೂಪರ್. ಇದು ಯಾವ ಲೊಕೇಶನ್ಗೆ ಹೋಗ್ತಕ್ಕಂಥ ಜಾಗದಲ್ಲಿ ಸರ್ ನಾವು ಇರೋದೀಗ? ಸರ್ ಇವಾಗ ನಾವು ಥ್ರೂ ಸ್ಟ್ರೈಟ್ ಹೋದ್ರೆ ಸರ್ ಇದು ನಾಗರಹೊಳೆ ಫಾರೆಸ್ಟ್ HD ಕೋಟೆಗೆ ಹೋಗುತ್ತೆ ಸರ್. ಮುಂದೆ ಹೋದ್ರೆ ಇನ್ನು ಸ್ಟ್ರೈಟ್ ಬ್ಯಾಕ್ ಸೈಡ್ ಹೋದ್ರೆ ನಾವು HD ಇದಕ್ಕೆ ಸರಿ ಮಡಿಕೇರಿಗೆ ಹೋಗುತ್ತೆ ಸರ್. ಅದು ಮಡಿಕೇರಿ ರೋಡ್. ಈ ಕಡೆ KR ನಗರ ಹೋಗುತ್ತೆ. ಒಟ್ಟು ಏನಪ್ಪಾ ಅಂದ್ರೆ ಸೆಂಟ್ರಲ್ ಇದೀವಿ ಸರ್ ಈಗ ನಾವು. ಹೆಂಗಂದ್ರೆ ಈ ಕಡೆ ಫುಲ್ ಟೂರಿಸಂ ಪ್ಲೇಸಸ್ ಸರ್ ಸುತ್ತ ಎಲ್ಲ. ಈಗ ಈ ಕಡೆ 75 ಕಿಲೋಮೀಟರ್ ನಮಗೆ ಮಡಿಕೇರಿ ಕಾವೇರಿ ನಿಸರ್ಗಧಾಮ, ಆಮೇಲಿಂದ ಬಂದು ಏನು ಆರಂಗಿ ಡ್ಯಾಮ್ ಸಿಗುತ್ತೆ ಸರ್ ನಮಗೆ, ದುಬಾರೆ ಫಾರೆಸ್ಟ್ ಸಿಗುತ್ತೆ, ಕಾವೇರಿ ನಿಸರ್ಗಧಾಮ ಸಿಗುತ್ತೆ, ಎಲ್ಲ ಇದೆ. ಈ ಕಡೆ ನಮ್ದು ನಾಗರಹೊಳೆ ಫಾರೆಸ್ಟ್ ಇದೆ ಸರ್. ಇಲ್ಲಿಂದ 9 ಕಿಲೋಮೀಟರ್ ಸರ್ ಎಂಟ್ರೆನ್ಸ್ ಗೇಟ್ ಸರ್ ಇಲ್ಲಿಗೆ. ಇನ್ನು ಈ ಕಡೆ ಇತ್ಕೋದ್ರೆ ನಾವು HD ಕೋಟೆ ಹೋದ್ರೆ ಕಬಿನಿ ಡ್ಯಾಮ್ ಬರುತ್ತೆ ಸರ್ ಅಲ್ಲಿ. ಅದು ಒಳ್ಳೊಳ್ಳೆ ಏರಿಯಾಸ್ಗಳಿವೆ ಸರ್. ಇನ್ನು ಮೈಸೂರಿಗೆ ಇಲ್ಲಿಂದ ಒಂದು 45 ಮಿನಿಟ್ಸ್ ಸರ್ ಇಲ್ಲಿ. ಇನ್ನು ಮೈಸೂರು ನಾವು ಹೇಳುವಂಗಿಲ್ಲ ಸರ್, ಎಲ್ಲರಿಗೂ ಗೊತ್ತು ಸರ್ ಮೈಸೂರು ಬಗ್ಗೆ. ಈ ತರ ಇದೆ ಸರ್. ಈಗ ಜಾಸ್ತಿ ತಡ ಮಾಡೋದು ಬೇಡ. ಓಕೆ ಸರ್. ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಅವ್ರು ಯಾಕೆ ಪ್ಲಾಟ್ಸ್ ನ ತಗೋಬೇಕು, ಏನೆಲ್ಲ ಡೆವಲಪ್ಮೆಂಟ್ಸ್ ಕೊಟ್ಟಿದ್ದೀರಾ, ಇನ್ನು ಏನಾದ್ರು ಪೆಂಡಿಂಗ್ ಇದೆಯಾ, ಇಲ್ಲೇ ಯಾಕೆ ತಗೋಬೇಕು? ಸೊ ರಿಜಿಸ್ಟ್ರೇಷನ್ಗೆ ನೀವೇ ಬರ್ತೀರಾ, ನೀವೇ ಲ್ಯಾಂಡ್ ಓನರ್ ಆಲ್ರೆಡಿ ಹೇಳಿದ್ವಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಟ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ. ಸರ್ ಒಂದೇನಂತಂದ್ರೆ ಈಗ ಫಾರ್ಮ್ ಲ್ಯಾಂಡ್ ಅಲ್ಲ ಸರ್. ಈಗ ನಾವು ಲೇಔಟ್ ಮಾಡಿದಾಗ ಮಾಡೋಕ್ಕಾಗಲ್ಲ ಸರ್. ಲೇಔಟ್ ಆದ್ರೆ ನಾವು ಒಂದು ಅಗ್ರಿಮೆಂಟ್ ಹಾಕೊಂಡು ಮಾಡ್ಬೋದು. ಫಾರ್ಮ್ ಲ್ಯಾಂಡ್ ಅಲ್ಲಿ ಹಂಗೆ ಆಗಲ್ಲ ಸರ್ ಇದು. ಅದಕ್ಕೋಸ್ಕರ ಲ್ಯಾಂಡ್ ನಾವು ಪರ್ಚೇಸ್ ಮಾಡ್ಕೊಂಡು ನನ್ನ ಹೆಸರು ರಿಜಿಸ್ಟರ್ ಮಾಡ್ಕೊಂಡು ಟೋಟಲ್ ಗೇಟೆಡ್ ಕಮ್ಯುನಿಟಿ ಮಾಡಿ ಒಳಗಡೆ ಅಮೆನಿಟೀಸ್ ಎಲ್ಲ ಕೊಟ್ಟಿದ್ದೀವಿ. ಇದು ಟೋಟಲ್ 11 ಎಕರ್ಸ್ ಬರುತ್ತೆ. 11 ಎಕರೆ ಸರ್. 11 ಎಕರೆ ಅಲ್ಲಿ ಸರ್ ಟೋಟಲ್ ನಾವು 56 ಫ್ಲಾಟ್ಸ್ ಮಾಡಿದೀವಿ ಸರ್. 56 ಫ್ಲಾಟ್ಸ್ ಗಳು ಬಂದಿದೆ. ಹೌದು ಸರ್, 56 ಫ್ಲಾಟ್ ಮಾಡಿದೀವಿ ಸರ್. ಇದು ಸೊ ಎಲ್ಲ ಏನ್ ಸ್ಕ್ವೇರ್ ಫೀಟ್? 5.5 ಇಂದ ಸ್ಟಾರ್ಟ್ ಆಗಿ 8.5 ವರೆಗೂ ಇರುತ್ತೆ ಸರ್ ಡೈಮೆನ್ಷನ್. ಸೊ ಅಂದ್ರೆ 5.5 ಗುಂಟೆಯಿಂದ ಸ್ಟಾರ್ಟ್ ಆಗಿ 5.5 ಕುಂಟೆ, 6 ಕುಂಟೆ, 6.5 ಕುಂಟೆ, 7.5 ಕುಂಟೆ, 8 ಕುಂಟೆ, 8.5 ಕುಂಟೆ, ಈ ತರ ಇದೆ. ಹೈಯೆಸ್ಟ್ ಅಂದ್ರೆ 8.5 ಗುಂಟೆ ಇದೆ ಒಂದೊಂದು ಫ್ಲಾಟ್. ಖಂಡಿತ ಸರ್. ಹೌದು ಸರ್. ಹೌದು. ಅಂದ್ರೆ 56 ಫ್ಲಾಟ್ಸ್ ಅಲ್ಲಿ 5.5 ಗುಂಟೆ ಮಿನಿಮಮ್ ಇರೋದು ಇದೆ, 6 ಗುಂಟೆ ಇದೆ, 6.5 ಗುಂಟೆ ಇದೆ, ಕೊನೆಗೆ 8.5 ಗುಂಟೆ ಹೈಯೆಸ್ಟ್. ಖಂಡಿತ ಸರ್. ಹೌದು ಸರ್. ಹೌದು. ಓಕೆ. ಮತ್ತೆ ಇನ್ನು ಒಳಗಡೆ ಅಮ್ಯುನಿಟೀಸ್ ಅಂತ ಬಂದ್ರೆ ಸರ್ ಏನೋ 5.5 5.5 ಗುಂಟೆ ಸೈಟ್ ಕೊಟ್ರೆ ನಾವು ಅದ್ರಲ್ಲಿ ಏನ್ ಮಾಡಿದ್ವಿ ಸರ್, ಒಂದು 27 ಮಾಗಣಿ, ಒಂದು ಮಾವು, 2 ತೆಂಗು ಹಾಕಿದೀವಿ. ಸೆಂಟ್ರಲ್ ಸ್ವಲ್ಪ ಖಾಲಿ ಬಿಟ್ಟಿದ್ದೀನಿ ಸರ್ 10%. ಏನಕ್ಕೆ ಅಂದ್ರೆ ಅವರೊಂದು ಸಣ್ಣದೊಂದು ಕಾಟೇಜ್ ಕಟ್ಕೋಬಹುದು ಬಂದಾಗ ಹೋದಾಗ. ಇದು ವಿಲ್ಲಾ ಕಾನ್ಸೆಪ್ಟ್ ತರ ನಾವು ಮಾಡಿರೋದು ಸರ್ ಇದನ್ನ. ಹಂಗಾಗಿ ಮಾಡಿ ಇಲ್ಲಿ ನೋಡಿ ಸರ್ ಎಲ್ಲ ಆಲ್ಮೋಸ್ಟ್ ಇಲ್ಲಿ ನೋಡೋರು ಗಿಡಗಳು ಗೊತ್ತಾಗುತ್ತೆ. ಎಲ್ಲಾ ಗಿಡಗಳನ್ನ ಹಾಕಿದರೆ. ಹೌದು ಸರ್. ಎಷ್ಟು ತರ ಹಾಕಿದೀರಾ ಸರ್? ಸದ್ಯಕ್ಕೆ ನಾವು 3 ತರ ಹಾಕಿದೀವಿ ಸರ್. ಒಂದು ಮಾಗಣಿ, ಮಾವು, ತೆಂಗು. ನೆಕ್ಸ್ಟ್ ಬೇಕು ಫ್ರೂಟ್ಸ್ ಗಿಡಗಳು ಸ್ವಲ್ಪ ಹಾಕೊಡ್ತೀವಿ ಸರ್, ಕಸ್ಟಮರ್ ಯಾವ್ದು ಕೇಳ್ತಾರೆ ಅದನ್ನ ಸರ್. ಓಕೆ 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 ಓಕೆ. ಸೊ ಮಾವು ಹಾಕಿದಿರಾ, ತೆಂಗು ಹಾಕಿದಿರಾ, ಮಾಗಣಿ ಹಾಕಿದಿರಾ? ಹೌದು ಸರ್. ಬೇಕು ಫ್ರೂಟ್ಸ್ ಗಿಡ ಬೇಕು ಒಂದು ಸ್ವಲ್ಪ ಹಾಕೊಡ್ತೀವಿ ಸರ್. ಮೇಂಟೆನೆನ್ಸ್ ಹೆಂಗೆ ಸರ್? ಸರ್ ಮೇಂಟೆನೆನ್ಸ್ ಎಲ್ಲ ನಮ್ದೇ ಇರುತ್ತೆ ಸರ್ ಇದೆಲ್ಲ. ಸರ್ ಅಂದ್ರೆ ಕಸ್ಟಮರ್ಗೇನು ಹೊರೆ ಇರಲ್ಲ ಸರ್? ಕಸ್ಟಮರ್ಗೆ ಅಂತಂದ್ರೆ ಅವ್ರು ಒಂದ್ಸಲ ಬಂದು ಇನ್ವೆಸ್ಟ್ಮೆಂಟ್ ಮಾಡೋದಾಯ್ತು. ಮೇಂಟೆನೆನ್ಸ್ ಚಾರ್ಜ್ ನಮ್ದು 6 ಮಂತ್ 1 ಇಯರ್ ಇಷ್ಟು ಅಂತ ಮೇಂಟೆನೆನ್ಸ್ ಇರುತ್ತೆ, ಸ್ವಲ್ಪ ಕಡಿಮೆ ಮಾಡಿ ಅದು ಕೊಟ್ಟರೆ ನಾವು ಟೋಟಲ್ ಮೇಂಟೆನೆನ್ಸ್ ನಮ್ದೇ ಇರುತ್ತೆ ಸರ್. ನಿಮ್ದೇ ಮೇಂಟೆನೆನ್ಸ್? ಖಂಡಿತ ಸರ್. ಸೊ ವರ್ಷಕ್ಕೆ 6 ತಿಂಗಳಿಗೆ ಅದು ಕೊಟ್ಟರೆ ಅದನ್ನ ಮೇಂಟೆನೆನ್ಸ್ ಚಾರ್ಜ್ ಇಷ್ಟು ಅಂತ ನಾವು ಮಾತಾಡ್ತೀವಿ ಬಂದಾಗ. ಓಕೆ, ಕೊಟ್ಟರೆ ಆಯ್ತು ಸರ್. ಅಷ್ಟು ಕೊಟ್ಟರೆ ಸಾಕು. ಹೌದು ಸರ್. ಮತ್ತೆ ಇಲ್ಲಿ ವಿಲ್ಲಾ ಕಾನ್ಸೆಪ್ಟ್ ಅಂತ ಇದ್ದೀರಾ, ಅಲ್ಲೆಲ್ಲ ವಿಲ್ಲನು ನೋಡ್ತಾ ಇದೀವಿ. ಯಾವ ತರ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಈಗ ಆಲ್ಮೋಸ್ಟ್ ಈಗ 5.5 ಗುಂಟಾಸಲ್ಲಿ ಒಂದು 6,000 ಸ್ಕ್ವೇರ್ ಫೀಟ್ ಬರುತ್ತೆ ಸರ್. ಓಕೆ. 10% ಯೂಸ್ ಮಾಡ್ಕೋಬಹುದು ಸರ್. ರೂಲ್ಸ್ ಅದು 10% ಅಲ್ಲಿ ಒಂದು ಸಿಂಪಲ್ ಕಾಟೇಜ್ ಮಾಡ್ಕೋಬಹುದು. ಆಲ್ಮೋಸ್ಟ್ ಬಂದಾಗ ಹೋದಾಗ ವೀಕೆಂಡ್ ಅಲ್ಲಿ ಇರೋಕೆ. ಈಗ ಯಾವ್ದೋ ರಜಾ ಬರುತ್ತೆ ನಮ್ಮ ಬೆಂಗಳೂರಲ್ಲಿ, ಆರಾಮ ಫ್ಯಾಮಿಲಿ ಜೊತೆ ಒಂದು ವೀಕ್ ಬೇಕಾದ್ರೆ ಸ್ಪೆಂಡ್ ಮಾಡ್ಬೋದು. ಉಳ್ಕೊಂಡಾಗ ದಿನನಿತ್ಯ ಸುತ್ತ ಸರೌಂಡಿಂಗ್ ಪ್ಲೇಸ್ಗಳಿವೆ ಸರ್. ಒಂದ್ ದಿವಸ ಮಡಿಕೇರಿ ಕಡೆ ಹೋಗ್ಬೋದು, ಒಂದ್ ದಿವಸ ನಾಗರಹೊಳೆ ಫಾರೆಸ್ಟ್, ಒಂದ್ ಕಡೆ ಕಬಿನಿ ಬ್ಯಾಕ್ ವಾಟ್ರು, ಮೈಸೂರು ಕಡೆ ಒಂದು ವಾರ ಬಂದು ಆರಾಮಾಗಿದ್ದು ಹೋಗ್ಬೋದು ಸರ್ ಇಲ್ಲಿ ಸರ್. ಆ ತರ ಇದೆ ಸರ್. ಮತ್ತೆ ಇಲ್ಲೆಲ್ಲ ವಿಲ್ಲಾ ಆಲ್ರೆಡಿ ಇದೆ. ಇದೇನು ಸರ್ ಡಿಫ್ರೆಂಟ್ ಆಗಿದೆ ಸರ್? ಅಂದ್ರೆ ಅಂಚ ಅಥವಾ ರೂಫ್ ಸರ್? ಸರ್ ಆಕ್ಚುಲಿ ಮಂಗಳೂರು ಅಂಚೆ ಸರ್ ಅದು. ಬಟ್ ಕಲರ್ ಒಂಥರ ಇದೆ ಸರ್. ಅದು ರೆಡ್ ಇರುತ್ತೆ. ಅದು ನಾವು ಇಂಥ ಕಲರ್ ಇದೇ ಕಲರ್ ಬೇಕು ಅಂದ್ಬಿಟ್ಟೆ ಸರ್ ನಾವು ಪೇಂಟ್ ಮಾಡಿಸಿ ಡಬಲ್ ಇನ್ವೆಸ್ಟ್ಮೆಂಟ್ ಸರ್. ಈಗ ಹಂಚಿಕೆ ಎಷ್ಟಾಗಿದೆ ಅಷ್ಟೇ ಅದಕ್ಕೆ ನಾವು ಖರ್ಚು ಮಾಡಿದ್ವಿ ಸರ್. ಅದಕ್ಕೆ ಸರ್ ಅವಶ್ಯಕತೆ ಇತ್ತಾ ಸರ್? ಅಂದ್ರೆ ಈಗ ಒಂದೇ ತರ ಪ್ಯಾಟರ್ನ್ ಹಾಕ್ಬಿಟ್ರೆ ಅದು ಮಾಮೂಲಿ ಆಗ್ಬಿಡುತ್ತೆ ಸರ್. ಇದು ಚೇಂಜಸ್ ಈಗ ಬಂದ ತಕ್ಷಣ ಹಿಂಗ ಅನ್ಸುತ್ತೆ, ಯಾವ್ದೋ ರೆಸಾರ್ಟ್ ಬಂದು ಅಂತ ಅನ್ಸುತ್ತೆ ಸರ್. ಹೌದು, ಅದು ಫೀಲಿಂಗ್ ಇರಬೇಕು.
ಯಾಕಂದ್ರೆ ಈಗ ನಾವು ಆಲ್ಮೋಸ್ಟ್ ಈಗ ಬಂದ್ರೆ ಈ ಮಡಿಕೇರಿ ಕಡೆ ರಿಸಲ್ಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಇದೇ ತರ ಸರ್ ಬರೋದು. ಆ ಫಿನಿಶಿಂಗ್ ಇದೇ ತರ ಮಾಡ್ಬೇಕಂತ ನಾವು ಮಾಡಿದೀವಿ ಸರ್. ಸರ್ ಕೆಲಸ ನಾವು ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗಿಲ್ಲ ಸರ್. ಇಂಥದ್ದು ಬೇಕಾ ಅಂಥದ್ದೇ ಮಾಡಿದೀವಿ ಸರ್ ನಾವು ಸರ್ ನೀಟಾಗಿ ಸರ್. ಸೊ ಅಂದ್ರೆ ಇಲ್ಲಿ ಅಮ್ಯುನಿಟೀಸ್ ಅಂತ ಬಂದ್ರೆ ನೀವು ಹೇಳಿದ್ರಿ, ಹಾ ಸರ್. ಈಗ ಗಿಡಗಳ ಬಗ್ಗೆ ಹೇಳಿದ್ರಿ. ಟೋಟಲ್ 56 ಪ್ಲಾಟ್ಸ್ ಇದೆ. 5.5 ಗುಂಟೆಯಿಂದ 8.5 ಗುಂಟೆವರೆಗೂ ಅವೈಲಬಿಲಿಟಿ ಹೌದು ಇದೆ. ಸರ್, ಹೌದು ಸರ್. ಮತ್ತೆ ಇನ್ನೇನೆಲ್ಲ ಅಮ್ಯುನಿಟೀಸ್ ಸರ್ ಈಗ ಸೈಟ್ ತಗೊಳ್ತಾರೆ ಕಸ್ಟಮರ್, ಅವ್ರಿಗೆ ಅಂತಾನೆ ಸರ್ ನಾವು ರೆಡಿ ಇರೋದು. ಆಲ್ರೆಡಿ ನಾವು ಮಾಡ್ತೀವಿ ಮಾಡಲ್ಲ ಅಂತ ಇಲ್ಲ ಸರ್, ಆಲ್ರೆಡಿ ಮಾಡಿದೀವಿ ಸರ್. ಸ್ವಿಮ್ಮಿಂಗ್ ಪೂಲ್ ಇದೆ, ಕ್ಲಬ್ ಹೌಸ್ ಇದೆ, ಇಂಡೋರ್ ಗೇಮ್ಸ್ ಇದೆ, ಚಿಲ್ಡ್ರನ್ಸ್ ಏರಿಯಾ ಇದೆ, ಇಷ್ಟೆಲ್ಲ ಅಮ್ಯುನಿಟೀಸ್ ಇದೆ. ನೆಕ್ಸ್ಟ್ ಈಗ ಗೋಶಾಲೆನೂ ಮಾಡ್ತೀವಿ ಸರ್. ಗೋಶಾಲೆ ಕೂಡ ಮಾಡ್ತಾ ಅದೊಂದು ಮನ್ಸಲ್ಲಿ ಇದು ಮಾಡ್ಲೇಬೇಕು ಅಂತ ಮಾಡ್ತಾ ಇದೀವಿ ಸರ್. ಓಕೆ, ಹಾಗೆ ಅದೇನು ಅಮ್ಯುನಿಟೀಸ್ ಹೇಳಿದ್ರಲ್ಲ ಅದನ್ನ ತೋರಿಸ್ಬಿಡೋಣ ಬನ್ನಿ ಸ್ವಲ್ಪ. ಏನಿಲ್ಲ ಆಲ್ರೆಡಿ ರೆಡಿ ಇದೆ ಸರ್. ಅದು ವಿಲ್ಲಾ ಸರ್, ಅದು ಕಾಟೇಜ್. ಈಗ ನಾವೊಂದು 5.5 ಗುಂಟೆ ಸೈಟ್ ತಗೊಂಡ್ರಿ ಸರ್, ಆ ತರ ವಿಲ್ಲಾ ಮಾಡ್ಕೋಬಹುದು ಸರ್. ಅದು ಮಾಡಿದೀವಿ. ಬೇಕು ಅಂತಂದ್ರೆ ಫ್ರೂಟ್ಸ್ ಗಿಡಗಳು ಹಾಕ್ಬೋದು, ಈ ತರ ಕಾಮ್ ಆಗಿ ಸರ್ ಆರಾಮಾಗಿ ಇರ್ಬೋದು ಸರ್. ಇದು ಅದಕ್ಕೆ ಆ ತರ ಮಾಡಿದೀವಿ ನೋಡಿ ಸರ್. ಅದು ಸೊ ಒಂದು ಡೆಮೋ ಅಂತಾನೆ ಹೇಳ್ಬೋದು. ನೋಡ್ತಕ್ಕಂಥ ಮುಂದೆ ಒಂದು ಗ್ರೀನರಿ, ಒಂದು ಗ್ರಾಸ್ ಬಿಟ್ಕೊಂಡು ಸುತ್ತಮುತ್ತ ಮರಗಳಿದಾವೆ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ನೀವು ಕಟ್ಕೊಡ್ತೀರಾ? ಬೇಕು ಅಂದ್ರೆ ಬೇಕು, ನಾವೇ ಕಟ್ಕೊಡ್ತೀವಿ ಸರ್. ಓಕೆ, ಮತ್ತೆ ಇದು ಕ್ಲಬ್ ಹೌಸ್, ಇದು ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್ ಇದೆ ಬನ್ನಿ ಸರ್. ಇದೆಲ್ಲ ಏನ್ ಪೈಪ್ ಈ ತರ ಹಾಕಿರೋದು ಸರ್? ಇದು ಆಕ್ಚುಲಿ ನಾವು ಫ್ಲಾಗ್ ಹಾಕ್ಬೇಕಂತ ಹಾಕಿದೀವಿ ಸರ್. ನಮ್ಗೆ ಇದಕ್ಕೆ ಇದೇ ಆದಂತ ಒಂದು ಸೂಟ್ ಆಗ್ಬೇಕು ಸರ್. ಸುಮ್ನೆ ಮಾಮೂಲಿ ಎಲ್ಲ ಒಂದೊಂದು ಡಿಸೈನ್ ಹಾಕೋದು ಬೇಡ, ಇದಕ್ಕೆ ಅದೇ ತರದ್ ಹಾಕ್ಬೇಕಂತ ಪೆಂಡಿಂಗ್ ಬಿಟ್ಟಿವಿ ಸರ್. ಇನ್ನೂ ನಾವು ಸೆಲೆಕ್ಟ್ ಮಾಡಿಲ್ಲ ಸರ್. ಅದು ಹಂಗ ಇದೆ. ಇದಕ್ಕೆ ಹಾಕೋದ್ಮೇಲೆ ಈಗ ಹೆಂಗ್ ನಾವು ಹಂಚಿಕೆ ಸರ್, ನಾನು ರೆಡ್ ಅಂಡ್ ಚಿರೋದು ಇದೆಲ್ಲ ಪೇಂಟ್ ಮಾಡಿಸಿದೀವಿ, ಅದೇ ತರಕ್ಕೆ ಒಂದು ಒಳ್ಳೆ ಬಾವುಟಗಳು ಹಾಕ್ಬೇಕಂತ ಇದು ಪೆಂಡಿಂಗ್ ಇಟ್ಟಿವಿ ಸರ್. ಸೊ ಅಂದ್ರೆ ಯಾವ್ದು ಬೇಕು ಒಂದು ಬಾವುಟ ಹಾಕದಾದ್ರೆ ಯಾವಾಗ್ಲೂ ಆಗ್ತಾ ಇದೆ. ಖಂಡಿತ ಖಂಡಿತ ಹೀಗೆ ಬರ್ಬೇಕು, ಹೀಗೆ ಇರ್ಬೇಕು ನಮ್ಮ ಒಂದು ಉದ್ದೇಶದಿಂದ ಪೆಂಡಿಂಗ್ ಇಟ್ಟಿದ್ದೀರಾ. ಸರ್ ಎಷ್ಟೋ ಕೆಲಸ ಮಾಡುವಾಗ ಸರ್ ನನಗೆ ಇಷ್ಟ ಆಗಲಿಲ್ಲ ಅಂದ್ರೆ ವಾಟ್ಸ್ಆಪ್ ಬಿಟ್ಟೆ ಚೇಂಜ್ ಮಾಡ್ತೀನಿ ಸರ್. ಆ ತರ ಮಾಡಿವಿ ಸರ್. ಪ್ಯಾಷನೇಟ್ ಬೇಕು. ಮತ್ತೆ ಇದೆಲ್ಲ ಏನು ಸುಮ್ಮನೆ ಈ ತರ ಲಾಂಚ್ ಸರ್. ಇದು ಮುಂದೆಗಡೆ ಇದು ಈ ತರನೇ ಫಿನಿಶ್ ಇದೆ ಆಲ್ರೆಡಿ, ಏನು ಪೆಂಡಿಂಗ್ ಇಲ್ಲ ಇಲ್ಲಿ, ಏನಿಲ್ಲ ಸರ್. ಓಕೆ, ಏನ್ ಸ್ಕ್ವೇರ್ ಫೀಟ್ ಅಲ್ಲಿ ಇದು ಮಾಡಿರೋದು ಸರ್? ಇದು ಆಲ್ಮೋಸ್ಟ್ ಇದು ಒಂದು 10,000 ಸ್ಕ್ವೇರ್ ಫೀಟ್ ಬರುತ್ತೆ ಸರ್. ಟೋಟಲ್ ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್, ಕಿಚನ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಸ್ವಿಮ್ಮಿಂಗ್ ಪೂಲ್ ಸರ್. ಎಷ್ಟು ಫೀಟ್ ಮಾಡಿಸಿದ್ರೆ ಸರ್? ಸೊ ಇದು 4.5, ಮಕ್ಕಳದು 2.5 ಸರ್. ಅದು 2.5. ಓಕೆ, ಮತ್ತೆ ಇಲ್ಲಿ ಆರಾಮ್ಸೆ ಟಿವಿ ಎಲ್ಲ ಇಟ್ಟಿದ್ದೀರಾ? ಸರ್ ಇಂಡೋರ್ ಗೇಮ್ಸ್ ನಮ್ದು ಇಲ್ಲೇ ಬರುತ್ತೆ ಸರ್ ಇದು. ಓಕೆ ಓಕೆ ಓಕೆ. ಇದು ಸರ್? ಸರ್ ಇದು ಆಲ್ಮೋಸ್ಟ್ ಎಮರ್ಜೆನ್ಸಿಗೆ ಏನೋ ಬಂದು ಉಳ್ಕೊಳ್ಳೋಕೆ ಅಂತೇಳಿ ಆಲ್ರೆಡಿ ಬೆಡ್ ಹಾಕ್ಸಿದೀನಿ ಸರ್. ಎಲ್ಲ ಕಟ್ಟ ಡಬಲ್ ಬೆಡ್, ಮಂಚ ಗಿಂಚ. ಕಸ್ಟಮರ್ ಯಾರಾದ್ರೂ ಬರ್ತೀವಿ ಅಂತ ಖಂಡಿತ ಕಸ್ಟಮರ್ಸ್ ಆರಾಮ್ಸೆ ಉಳ್ಕೊಂಡು ಹೌದು ಸರ್ ನೋಡ್ಬೋದು. ಸೊ ಅಂಚು ಸೂಪರ್ ಆಗಿ ಕಾಣಿಸ್ತಾ ಇದೆ ಸರ್. ಹೌದು ಸರ್, ಅಲ್ವಾ? ಖಂಡಿತ ಸರ್. ಸರ್ ನಾನು ಅಷ್ಟೇ 2-3 ಕಡೆ ನೋಡಿ ಇದನ್ನ ಇದೇ ತರ ಬೇಕು ಅಂತಾನೆ ಮಾಡಿದ್ರು ಸರ್ ಅಷ್ಟೇ. ಈಗ ನಮಗೂ ಏನೋ ಅನಿಸ್ತಿಲ್ಲ ಸರ್. ಇದು ನಾವು ಬೇರೆ ಕಡೆ ಎಲ್ಲ ನೋಡ್ಕೊಂಡ್ ಬಂದೆ, ಈ ತರ ಬೇಕು ಸರ್. ಸ್ಪೀಕರ್ಸ್ ಎಲ್ಲ ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡ್ಬಿಟ್ಟಿದ್ದೀರಾ ಇಲ್ಲಿ? ಹೌದು ಸರ್. ಮತ್ತೆ ಈ ಕಡೆ ಬಂದ್ರೆ ಸರ್ ಇದು ಕಿಚನ್ ಸರ್. ಇದು ಸ್ವಿಮ್ಮಿಂಗ್ ಪೂಲ್, ಅದು ಕಾಮನ್ ಟಾಯ್ಲೆಟ್ ರೂಮ್ ಅಲ್ವಾ? ಹೌದೌದು ಸರ್, ವಾಶ್ರೂಮ್ ಕೂಡ. ಇದು ಕಿಚನ್ ವ್ಯವಸ್ಥೆ ಸರ್. ಕಿಚನ್, ಇದು ಡೈನಿಂಗ್ ಹಾಲ್ ಸರ್. ಡೈನಿಂಗ್ ಹಾಲ್. ಹಾಂ ಸರ್. ಸೂಪರ್. ಏನಂತಂದ್ರೆ ಬ್ಯಾಕ್ ಸೈಡ್. ಹೌದು ಸರ್. ಗೋಶಾಲೆ ಇಲ್ಲಿ ನೀವು ಪ್ಲಾನ್ ಮಾಡ್ತೀವಿ ಸರ್. ಇಲ್ಲೇನಾ? ಕಾಟೇಜ್ ಇಂದ ಹಿಂಭಾಗದಲ್ಲಿ ಸರ್. ಸಿಂಟೆಕ್ಸ್ ಎಷ್ಟು ಲೀಟರ್ ಸರ್ ಅದು? 1000 ಲೀಟರ್ ಬರುತ್ತೆ ಸರ್. ಸರ್ ಎಷ್ಟು ಬೋರ್ ಇದೆ ಇಲ್ಲಿ? ಸರ್ ಟೋಟಲ್ ಬೋರ್ 3 ಇದೆ ಸರ್. ಇಲ್ಲಿ 3 ಬೋರ್ ಇದೆ. 3 ಬೋರ್ ಇದೆ. ನಾವು ಯೂಸ್ ಮಾಡ್ತಿರೋ ಒಂದೇನೆ. ಯಾಕೆ ಅಂತಂದ್ರೆ ಸರ್, ನಮ್ ಬ್ಯಾಕ್ ಸೈಡ್ ಲಕ್ಷ್ಮಣ ತೀರ್ಥ ನದಿ ಬರುತ್ತೆ. ಅಲ್ಲಿ ಕಾಣ್ತಿದೆ ನೋಡಿ ನಿಮ್ಗೆ, ಅಲ್ಲಿ ಇದು ಕಾಣಿಸ್ತಿದೆ ನೋಡಿ ಸರ್, ಒಂದು ಗುಡ್ಡ, ಅದೇ ಲಕ್ಷ್ಮಣ ತೀರ್ಥ ನದಿ ಸರ್. ಅಲ್ಲೊಂದು ಟೆಂಪಲ್ ಕೂಡ ಇದೆ ಗುಡ್ಡದ. ಹೌದು, ಓಂಕಾರೇಶ್ವರ ಟೆಂಪಲ್ ಸರ್. ಓಕೆ ಓಕೆ ಓಕೆ, ಸೂಪರ್. ಸೊ 3 ಬೋರ್ ಇದೆ, ಬರೀ 1 ಬೋರ್ನ ಮಾತ್ರ ಯುಟಿಲೈಸ್ ಮಾಡ್ತಾ ಇದ್ರೆ, ಇನ್ನು 2 ಬೋರ್ ಹಾಗೆ ಇದೆ. ನೀರಿಗೆ ಏನು ಕೊರತೆ ಇಲ್ಲ, ನೀರಿದ್ದು ನೋ ಪ್ರಾಬ್ಲಮ್ ಸರ್. ಎಲ್ಲ ನೀಟಾಗಿದೆ ಸರ್. ಓಕೆ. ಆಲ್ಮೋಸ್ಟ್ ಈಗ ನಮ್ದು ಒಂದು 140 ಫೀಟ್ ಅಲ್ಲೇ ನಾವು ಬೋರ್ ಹೊಡ್ತಾ ಇರೋದು ಸರ್. 140 ಅಡಿ ಸರ್. 140 ಅಡಿಗೆ ನೀರು ಬಿತ್ತ? ಅಷ್ಟೇ ಸರ್, ಅಷ್ಟೇ ಸರ್. ಅಂದ್ರೆ ನೀರಿಂದ ಅಷ್ಟು ಚೆನ್ನಾಗಿದೆಯಾ ಸರ್? ಹೌದು ಸರ್. ಸರ್ ಬೋರ್ ಹಾಕಿ ನಾನ್ ತಗೊಳ್ಳೋಕ್ಕಿಂತ ಮೊದಲೇ ಆಲ್ಮೋಸ್ಟ್ 20 ಇಯರ್ಸ್ 20 ವರ್ಷದಿಂದನೇ ಹಾಕಿರುವಂತ ಬೋರ್ಗಳು ಸರ್. ಅದನ್ನ ನಾವು ಯೂಸ್ ಮಾಡ್ಕೊ ಹೋಗ್ತಾ ಇದೀವಿ ಸರ್. ಸೂಪರ್. ಸೊ ನೋಡ್ತಾ ಇದ್ರಲ್ಲ ನೋಡಿ, ಕರೆಂಟಿನ ವ್ಯವಸ್ಥೆ ಎಲ್ಲ ಆಲ್ರೆಡಿ ರನ್ನಿಂಗ್ ಇದೆಯಲ್ಲ ಸರ್? ಹೌದು. ಬರ್ತಕ್ಕಂಥವ್ರಿಗೆ ಏನಾದ್ರು ವಿಲ್ಲ ಗಿಲ್ಲ ಕಟ್ಕೋತೀನಿ ಅಂದ್ರೆ ಪ್ರಿಂಟ್ ಎಲ್ಲ ಸಪ್ರೇಟ್ TCನೇ ತಗೊಂಡಿದೀವಿ ಸರ್. ಓಕೆ, ಏನ್ ತೊಂದರೆ ಇಲ್ಲ ಸರ್. ಅದಕ್ಕೆಲ್ಲ ಏನು ತೊಂದರೆ ಇಲ್ಲ? ಏನ್ ತೊಂದರೆ ಇಲ್ಲ ಸರ್. ಸೂಪರ್. ನೋಡಿ, ಯಾರಿಗಾದ್ರೂ ಫಾರ್ಮ್ ಲ್ಯಾಂಡ್ ಪರ್ಚೇಸ್ ಮಾಡಬೇಕಂದ್ರೆ 5.5 ಗುಂಟ ಮಿನಿಮಮ್ 6,000 ಸ್ಕ್ವೇರ್ ಫೀಟ್ ಆಗುತ್ತೆ. 599 ರುಪೀಸ್, 599 ರೂಪಾಯಿ ಪರ್ ಸ್ಕ್ವೇರ್ ಫೀಟು. 6,000 ಸ್ಕ್ವೇರ್ ಫೀಟ್ಗೆ ಎಷ್ಟಾಯ್ತು ಸರ್? ಸರ್ 36 ಲಕ್ಷ ಆಗುತ್ತೆ ಸರ್. 36 ಲಕ್ಷ. ಹೌದು ಸರ್. ಸೊ ನಮ್ಮ ಚಾನಲ್ ಮುಖಾಂತರ
ವಿಡಿಯೋ ಮಾಡ್ತಾ ಇದೀವಿ, ಆಲ್ರೆಡಿ ಸುಮಾರು ವಿಡಿಯೋ ಮಾಡಿದ್ರು ಒಂದ್ 2-3. ಖಂಡಿತ ಸರ್. ಸೊ ಅದೇ ಪ್ರೈಸೇ ಕೋಟ್ ಮಾಡಿದೀರಾ. ಸೊ ನಮ್ ಚಾನಲ್ ಕಡೆಯಿಂದ ಬಂದಾಗ ಏನಾದ್ರೂ ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದಾ? ನಿಮ್ಮ ಚಾನೆಲ್ ನಾವು ಒಂದು ಕೊಡ್ಲೇಬೇಕು ಸರ್ ಬಂದ್ಮೇಲೆ. ಪಾಪ ನೀವು ನಮ್ಗೆ ಸ್ನೇಹಿತರು ಸರ್, ಜೊತೆಗೆ ಕೊಡ್ಲೇಬೇಕು. ಈಗ 36 ಲಕ್ಷ ಇದೆ ಸರ್, ನಿಮ್ ಚಾನೆಲ್ ಇಂದ ಬಂದ್ರೆ ನಾವು 1 ಲಕ್ಷ ಡಿಸ್ಕೌಂಟ್ ಕೊಡ್ತೀವಿ. 35 ಲಕ್ಷಕ್ಕೆ 35 ಲಕ್ಷ ಫ್ಲಾಟ್ ಮಾಡ್ಕೊಡ್ತೀವಿ. ಅದೇನ್ ರಿಜಿಸ್ಟ್ರೇಷನ್ ಕಾಸ್ಟ್ ಇದೆಯೋ ಅದೊಂದು ಪೇ ಮಾಡ್ಕೊಂಡ್ರೆ ಸಾಕು. ಖಂಡಿತ ಸರ್. ಈಗ ನಾಳೆನೆ ಫುಲ್ ಕ್ಯಾಶ್ ಕೊಡ್ತೀನಿ ಅಂದ್ರೆ ರಿಜಿಸ್ಟ್ರೇಷನ್ ಆಗುತ್ತಾ? ಆಗುತ್ತೆ, ರೆಡಿ ಇದೆ. ಯಾಕೆಂದ್ರೆ ನಮ್ಗೆ ಒಂದು 1 ವೀಕ್ ಬೇಕು ಸರ್. ನಾನು 11 ಸ್ಕೆಚ್ ಮಾಡ್ಬೇಕು, ರಿಜಿಸ್ಟ್ರೇಷನ್ ರೆಡಿ ಮಾಡ್ಕೋಬೇಕು. 1 ವೀಕ್ ಟೈಮ್ ಕೊಟ್ಟು ಸಾಕು ಸರ್, ಮಾಡ್ಕೊಡ್ತೀವಿ ಸರ್. ಸೊ ಖಾತೆ ಗೀತೆ ಎಲ್ಲ ರೆಡಿ ಇದೆಯಾ? ಎಲ್ಲ ರೆಡಿ ಇದೆ ಸರ್. ಸೊ 1 ವೀಕ್ ಟೈಮ್ ಕೊಡ್ಬೇಕು, 1 ವೀಕ್ ಪೇ ಮಾಡಿದ್ರೆ. ಖಂಡಿತ. ಈಗ ಇದಕ್ಕೆ ಅಡ್ವಾನ್ಸ್ ಬುಕಿಂಗ್ ಅಂತ ಹೇಳಿ ಎಷ್ಟು ಕಲೆಕ್ಟ್ ಮಾಡ್ತಾ ಇದೀರಾ ಸರ್? ಸ್ಟಾರ್ಟಿಂಗ್ ನಾನು ತಗೊಳ್ತೀರಿ 5000 ಅಷ್ಟೇ ಸರ್. 5,000 5,000 ಸಾಕು ಸರ್ ನನಗೆ. ಏನ್ ಡಾಕ್ಯುಮೆಂಟ್ ಇದೆಯೋ ಅದನ್ನ ಕೊಡ್ತೀರಾ? ಸರ್ 5,000 ಕೊಟ್ರೆ ನಾನು ಫಾರ್ಮ್ ಕೊಡ್ತೀನಿ, ಫಿಲ್ ಮಾಡಿಸ್ಕೊತೀನಿ, ಡಾಕ್ಯುಮೆಂಟ್ ಕೊಡ್ತೀನಿ. ಅವ್ರ ಅಡ್ವೊಕೇಟ್ ಹತ್ರ ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ. ಎಸ್ ಅಂದಮೇಲೆ ಸರ್ ಡೈರೆಕ್ಟ್ ರಿಜಿಸ್ಟ್ರೇಷನ್ ಅಂದ್ರೆ ಓಕೆ. ಇಲ್ಲ ಸ್ವಲ್ಪ ಟೈಮ್ ಕೊಡಿ ಸರ್, ನಮಗೆ 2 ಮಂತ್ಸ್ ಅಂದ್ರೆ ನಾನು 50% ಪೇಮೆಂಟ್ ಕೊಟ್ಟರೆ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ. ಅಗ್ರಿಮೆಂಟ್ ಮಾಡ್ಕೊಡ್ತೀನಿ. ಖಂಡಿತ ಸರ್. ಎರಡರಲ್ಲಿ ಯಾವ್ದು ಬೇಕಾದ್ರೂ ಹೋಗ್ಬೋದು. ಖಂಡಿತ ಸರ್. ಇಲ್ಲ ಆಮೇಲೆ ಏನೋ ನನಗೂ ಸ್ವಲ್ಪ ಸರ್ ಏನೋ ಕಾರಣದಿಂದ ಕ್ಯಾನ್ಸಲ್ ಮಾಡಬೇಕು, ಇಷ್ಟ ಆಯ್ತು ನನಗೇನೋ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇದೆ ಅಂದ್ರೆ 5,000 ರೂಪಾಯಿನ 1 ರೂಪಾಯಿ ಕಟ್ ಮಾಡಲ್ಲ, ವಾಪಸ್ ಕೊಡ್ತೀವಿ. ತಗೊಳ್ಳಿ. ಖಂಡಿತ ಸರ್. ಇರೋದೇ 56 ಪ್ಲಾಟ್ಸ್. 56 ಸರ್. ಸೊ 35 ಲಕ್ಷ ಹೇಳ್ತಾ ಇದೀರಾ, ಆಫ್ಟರ್ ನೆಗೋಷಿಯಬಲ್. ಖಂಡಿತ ಸರ್. ಅಲ್ವಾ? ಹೌದು ಸರ್. ಸೊ ಅಡ್ವಾನ್ಸ್ ಬುಕಿಂಗ್ ಬರೀ 5,000 ರೂಪಾಯಿ ಲೀಗಲ್ ಡಾಕ್ಯುಮೆಂಟ್ ತಗೊಂಡು. ಖಂಡಿತ ಸರ್. ಸೊ ಮತ್ತೆ 56 ಪ್ಲಾಟ್ಸ್ ಅಲ್ಲಿ ಏನಾದ್ರು ಬುಕಿಂಗ್ ಆಗಿದೆಯಾ ಅಥವಾ ಸೋಲ್ಡ್ ಔಟ್ ಸರ್? ಆಗಿದೆಯಾ? ಆಗಿದೆ ಸರ್. ಯಾಕೆಂದ್ರೆ ಒಂದು 40% ನಮ್ದು ಬುಕಿಂಗ್ ಆಗಿದೆ ಸರ್. ಎಲ್ಲ ಸರ್ 40% ಬುಕಿಂಗ್ ಆಗಿದೆ. ಆಲ್ರೆಡಿ 40% ರಿಜಿಸ್ಟರ್ ಆಗಿದೆ ಸರ್ ನಮ್ದೆಲ್ಲ ಸರ್. ಎಲ್ಲ ಸರ್ ಇದು 1 2 3 ಅಂತ ಹಾಕಿದ್ರಲ್ಲ, ಇದು ನಮ್ಮ ಫಾರ್ಮ್ ಲ್ಯಾಂಡ್ ಎಂಟ್ರೆನ್ಸ್ ಯಾವ ಕಡೆ ಸರ್? ಇಲ್ಲಿದೆ ನೋಡಿ ಸರ್, ಇದು ಎಂಟ್ರೆನ್ಸ್. ಎಂಟ್ರೆನ್ಸ್ ಸರ್. ಇದು ಯಾವ ರೋಡ್ ಇದು ಸರ್? ಇದು ನಿಮಗೆ ಈ ಕಡೆ ಹೋದ್ರೆ ನಿಮಗೆ ನಾಗರಹೊಳೆ ಫಾರೆಸ್ಟ್ ಮತ್ತೆ HD ಕೋಟೆ ಹೋಗೋ ರೋಡ್. ಓಕೆ. ರೈಟ್ಗೆ. ಲೆಫ್ಟ್ ಬಂದ್ರೆ ಹುಣಸೂರು ಸರ್ ಇದು. ಸೊ ಈ ಒಳಗಡೆ ಬಂದ್ರೆ ಫಾರ್ಮ್ ಲ್ಯಾಂಡ್. ಇಲ್ಲೇನೆ 17ನೇ ಸೈಟ್ ಇಂದ ನಂಬರ್ ಸ್ಟಾರ್ಟ್ ಆಗಿ ಅಪ್ ಟು 56 ವರೆಗೂ ಈ ಕಡೆ ಇದೆ. ಖಂಡಿತ. ಸೊ ಸೈಟ್ ನಂಬರ್ 1 ಇಂದ ಸ್ಟಾರ್ಟ್ ಆಗುತ್ತೆ, 1 ಇಂದ ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಹೌದು ಸರ್. ಹೌದು ಸರ್. ಹೌದು. ಸೊ ಇಲ್ಲಿ ಸ್ಟಾರ್ಟಿಂಗ್ ಪ್ಲಾಟ್ಸ್. ಖಂಡಿತ ಸರ್. ಸೊ ಇಲ್ಲಿ ಬಂದ್ಬಿಟ್ಟು 56 ಇಲ್ಲಿ ಎಂಡ್ ಆಗುತ್ತೆ. ಹೌದು ಸರ್. ಓಕೆ. ವಿಲ್ಲ ಇರ್ತಕ್ಕಂಥದ್ದು ಎಷ್ಟನೇ ಪ್ಲಾಟ್ ಸರ್ ಇದು? 17 ಬರುತ್ತೆ ಸರ್. 17 ಬರುತ್ತೆ. ಹೌದು ಸರ್. ಸೊ 6 ಗುಂಟೆಲ್ ಮಾಡಿರ್ತಕ್ಕಂಥ ಪ್ರಾಪರ್ಟಿ ಇದು. ಹೌದು ಅಂದ್ರೆ ಪ್ಲಾಟ್ಸ್ ಕಟ್ಟಿರ್ತಕ್ಕಂಥದ್ದು. ಖಂಡಿತ. ಎಲ್ಲ ನೀವೇ ನಿಂತು ಕಟ್ಸಿದ್ದ ಇದು ಕೂಡ? ನಾವೇ ನಿಂತಿಗೆ ವರ್ಕ್ ಮಾಡಿಸಿರೋದು ಸರ್ ಇದು. ಓಕೆ. ಇದೇ ತರ ಬೇಕು ನನಗೆ, ಇದೇ ತರ ಕ್ವಾಲಿಟಿ ಬೇಕು, ಇದೇ ತರ ಡಿಸೈನ್ ಬೇಕು ಅಂದ್ರೂ ಕೂಡ ಮಾಡ್ಕೊಡ್ತೀರಾ? ಹೌದು ಸರ್. ಹೌದು. 599 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಅದ್ರಲ್ಲಿ ಏನಾದ್ರು ನೆಗೋಷಿಯಬಲ್? 1 ಲಕ್ಷ ಬಿಡಿ ಕೊಟ್ರಿ, 35 ಲಕ್ಷಕ್ಕೆ ಒಂದು ಪ್ಲಾಟ್ಸ್. 599 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ರೆ ಅದ್ರಲ್ಲಿ ಏನಾದ್ರು ನೆಗೋಷಿಯಬಲ್? ಸರ್ ಈಗ ನನಗೇನಾದರೂ ಕಸ್ಟಮರು ನನಗೆ ಪೇಮೆಂಟ್ ಸ್ವಲ್ಪ ಬೇಗ ಕೊಡ್ತೀನಿ, ಬೇಗ ರಿಜಿಸ್ಟ್ರೇಷನ್ ಹೋಯ್ತೀವಿ ಅಂದ್ರೆ ಕೂತ್ ಮಾತಾಡಿದ್ರೆ ಏನೋ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಇಮಿಡಿಯೇಟ್ ಮಾಡ್ಕೊಡ್ತೀನಿ. ಖಂಡಿತ. ಅದ್ರದ್ದೇನು ತೊಂದರೆ ಇಲ್ಲ ಸರ್. ಸೂಪರ್. ಮತ್ತೆ ಬೇರೆ ಏನಾದ್ರು ಹೇಳೋದಿದೆಯಾ ಸರ್ ನಿಮ್ಮ ಫಾರ್ಮ್ ಲ್ಯಾಂಡ್ ಬಗ್ಗೆ? ಸರ್ ನಮ್ಮ ಫಾರ್ಮ್ ಲ್ಯಾಂಡ್ ಬಗ್ಗೆ ಅಂತಂದ್ರೆ ಸರ್ ನಮ್ದು ಜಾಸ್ತಿ ಹೇಳ್ಕೊಂಡ್ ಏನಿಲ್ಲ ಸರ್. ಈಗ ನೀವೇ ನೋಡಿದಿಲ್ಲ, ಡೆವಲಪ್ಮೆಂಟ್ಸ್ ಮಾಡಿದ್ವಿ, ಟೌನ್ಗೆ ಹತ್ರಕ್ಕಿದೆ, ಮೈಸೂರು ನಿಯರೆಸ್ಟ್ ಇದೆ, 100% ಡೆವಲಪ್ಮೆಂಟ್ ಮಾಡಿದ್ದೀನಿ. ನಂಬಿಕೆ ಇಟ್ಟು ತಗೊಳ್ಳಿ ಸರ್ ಅವರು. ಸರ್ ಫ್ಯೂಚರ್ ಅವ್ರು ಏನಾದ್ರು ಸರ್ ನನಗೆ ಒಂದು 3-4 ಇಯರ್ಸ್ ಆಯಿತು ತಗೊಂಡಿದ್ದೀನಿ, ಸೊ ನಾನು ಏನಾದ್ರು ಸ್ವಲ್ಪ ಸೇಲ್ ಮಾಡ್ಬೇಕಂತ ಹೇಳಿದ್ರೆ ಆ ಟೈಮಲ್ಲಿ ಬೇಕಾದ್ರೆ ನಾನೇ ಸಪೋರ್ಟ್ ಮಾಡ್ತೀವಿ ಸರ್. ಓಕೆ. ಖಂಡಿತ ಸರ್. ಅಂದರೆ ಇದು ಅಪ್ರಿಷಿಯೇಷನ್ ಯಾವ ಥರ ಇದೆ ಸರ್ ಇಲ್ಲಿ? ಸರ್ ಇಲ್ಲಿ ಆಲ್ಮೋಸ್ಟ್ ಸರ್ ಈಗ ಸೈಟ್ ರೈಟ್ ಅಂತ ಹೋದ್ರೆ ನಮ್ಮ ಲೇಔಟ್ ಇಂದ ಅರ್ಧ ಕಿಲೋಮೀಟರ್ ಹಿಂದಕ್ಕೇನೆ 2,000 ರೂಪಾಯಿ ಇದೆ ರೈಟ್ ಸರ್. 2,000 ರೂಪಾಯಿ ಇದೆ. ಖಂಡಿತ ಸರ್. ಮುಂದಕ್ಕೆ ಹೋದ್ರೆ 1,500 ರೂಪಾಯಿ ಇದೆ ಸರ್. ನಾವು ಕೊಡ್ತೀವಿ 599 ಸರ್. ಅಂದ್ರೆ ನಮ್ದು ಫಾರ್ಮ್ ಲ್ಯಾಂಡ್ ವಿಲ್ಲಾ ಕಾನ್ಸೆಪ್ಟ್ ತರ ಸರ್ ನಮ್ದು. ಆ ತರದಲ್ಲಿ ಈಗ ನಾವು ಏನ್ ಇನ್ವೆಸ್ಟ್ ಮಾಡ್ತಾರೆ ಕಸ್ಟಮರ್ ಸರ್, ಆಲ್ಮೋಸ್ಟ್ 4 ಇಯರ್ಸ್ ಡಬಲ್ ಖಂಡಿತ ಆಗುತ್ತೆ ಸರ್. 5 ವರ್ಷದಲ್ಲಿ ಖಂಡಿತ ಆಗುತ್ತೆ. ಅವಾಗ ಏನಾದ್ರು ಮಾರ್ಕೋತೀನಿ ಅಂದ್ರೆ ಮಾರ್ಕೋಬಹುದು. ಖಂಡಿತ. ಆಲ್ರೆಡಿ ಪ್ಲಾಟ್ಸ್ ನ ಬೈ ಮಾಡಿರ್ತಾರೆ, ಅವ್ರವರೆಲ್ಲ ನಮಗೂ ಇನ್ನೊಂದು ಬೇಕು ಅನ್ನೋರು ಅಲ್ಲೇನೆ ರಿಕ್ವೈರ್ಮೆಂಟ್ ಇರುತ್ತೆ, ಅಲ್ಲಿ ಮಾರ್ಬೋದು. 100% ಸರ್. ಒಳ್ಳೆ ಪ್ರೈಸಿಂಗ್ ಇರುತ್ತೆ. ಮತ್ತೆ ಇದೇನು ಪಾರ್ಕ್ ಅಂತ ಬಿಟ್ಟಿರೋದಾ? ಚಿಲ್ಡ್ರನ್ ಪಾರ್ಕ್ ಸರ್ ಅದು. ಚಿಲ್ಡ್ರನ್ ಪಾರ್ಕ್. ಹೌದು ಸರ್. ಹೌದು. ಓಕೆ. ಮತ್ತೆ ಇನ್ನೇನು ಆಕ್ಟಿವಿಟಿ ಇದೆ ಸರ್ ಇಲ್ಲಿ? ಸರ್ ಆಕ್ಟಿವಿಟೀಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಸರ್. ಬರ್ತೀನಿ ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್, ಇಂಡೋರ್ ಗೇಮ್ಸು, ಆಮೇಲೆ ಚಿಲ್ಡ್ರನ್ ಪಾರ್ಕ್ಸು, ಆಮೇಲೆ ಗೋಶಾಲೆ ಬರುತ್ತೆ ಅಂದೆ, ಆಮೇಲೆ ಒಳ್ಳೆ ವಾಕಿಂಗ್ ಟ್ರ್ಯಾಕ್ ಇದೆ ಸರ್. ಒಳ್ಳೆ ವಾತಾವರಣ, ಒಳ್ಳೆ ವಾಕಿಂಗ್ ಮಾಡಿ ಆರಾಮಾಗಿ ಇದ್ದು ಇಲ್ಲಿ ಹೋಗ್ಬೋದು. ನಿಯರೆಸ್ಟ್ ಅಂತೂ ಒಳ್ಳೊಳ್ಳೆ ಪ್ಲೇಸ್ಗಳಿವೆ ಸರ್. 1 ವೀಕ್ ಇದ್ರು ಎಂಜಾಯ್ ಮಾಡ್ಬೋದು ಅಷ್ಟಿದೆ. ಸೊ ಎಂಟ್ರೆನ್ಸ್ ಬರ್ತಿದ್ದಾಗೇನೆ ಹಾರ್ಚು ಮತ್ತೆ ಗೇಟ್ ಎಲ್ಲ ವ್ಯವಸ್ಥೆ ಇದೆ. ಖಂಡಿತ. ಸೊ 24/7 ಸೆಕ್ಯೂರಿಟಿ ವ್ಯವಸ್ಥೆ ಇದೆ, ಅದಂತೂ ಸೂಪರ್. ಇವನ್ ನಾನ್ ಬಂದೆ, ನನ್ನನ್ನು ಕೂಡ ಬಿಡ್ಲಿಲ್ಲ ಸರ್. ಒಳಗಡೆ ಕನ್ಫರ್ಮೇಶನ್ ಆದ್ಮೇಲೆ ಒಳಗಡೆ ಬಿಟ್ಟಿದ್ದು, ಅಷ್ಟು ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೀವು ಕೂಡ ನೋಡ್ತಾ ಇದೀರಾ. ಬೆಂಗಳೂರಿಂದ ಬರ್ತಕ್ಕಂಥವ್ರಿಗಂತೂ ಸೊ ಆಲ್ರೆಡಿ ರೂಟ್ ಕೂಡ ತೋರಿಸ್ತಾ ಇದೀವಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಹುಣಸೂರಿಂದ ಬರ್ತೀರಾ ಜಸ್ಟ್ 45 ಕಿಲೋಮೀಟರ್ ಅಂದ್ರೆ ಇಲ್ಲಿಗೆ ಡೈರೆಕ್ಟ್ ಆಗಿ ಪ್ರಾಪರ್ಟಿ ಬರತಕ್ಕಂಥ. ಹೌದು ಸರ್. ಓಕೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಸರ್, ನಮ್ದು ಕುಶಾಲನಗರ ಹೈವೇ ವರ್ಕ್ ನಡೀತಾ ಇದೆ. ಅದು ಕಂಪ್ಲೀಟ್ ಆಯ್ತಂದ್ರೆ ಆಲ್ಮೋಸ್ಟ್ ನಾವು ಕೆಂಗೇರಿಯಿಂದ ಹೊರಟ್ರೆ ಶ್ರೀರಂಗಪಟ್ಟಣ ಬಿಟ್ರೆ ಹುಣಸೂರು ಸರ್. ಡೈರೆಕ್ಟ್ ಅವಾಗ ಆಲ್ಮೋಸ್ಟ್ ಸರ್ ಶಾರ್ಟ್ ಕಟ್ ಏನಿಲ್ಲ ಸರ್. ಆಲ್ಮೋಸ್ಟ್ ಹೈವೇನಲ್ಲೇ ಬರ್ತೀವಿ ಶ್ರೀರಂಗಪಟ್ಟಣಕ್ಕೆ. ಶ್ರೀರಂಗಪಟ್ಟಣ ರೈಟ್ ತಗೊಂಡ್ರೆ ಹೊಸ ರೋಡ್ ವರ್ಕ್ ನಡೀತಾ ಇದೆ ಸರ್. ಅದು ಮಡಿಕೇರಿಗೆ ಹೋಗುತ್ತೆ ರೋಡ್. ಅದು ರೋಡ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು 1 ಇಯರ್ ಅಂತಂದ್ರೆ ಕೆಂಗೇರಿಯಿಂದ ಹೊರಟ್ರೆ ಸರ್ ನಮ್ಮ ಜಾಗಕ್ಕೆ 1.5 ಅವರ್ಸ್ ಇಲ್ಲಿ ಇರ್ತೀರಿ ಸರ್. ಅದನ್ನೇ ಇಲ್ಲಿಗೆ ಬರೋದಕ್ಕೂ ಸಿಕ್ಕಾಪಟ್ಟೆ ಶಾರ್ಟ್ ಕಟ್ ಆಯ್ತಲ್ಲ. ಖಂಡಿತ ಕಡಿಮೆ ಆಯ್ತು. ನಾವು ಮೈಸೂರು ಬರುವಂಗೆ ಇಲ್ಲ ಸರ್. ನಾವು ಶ್ರೀರಂಗಪಟ್ಟಣ ರೈಟ್ ತಗೊಂಡು
ಡೈರೆಕ್ಟ್ ನಾವು ವರ್ಕ್ ನಡೀತಾ ಇದೆ ಆಲ್ರೆಡಿ ಅದು. ಆಲ್ರೆಡಿ ವರ್ಕ್ ನಡೀತಾ ಇದೆ ಸರ್, ಅದು ನ್ಯಾಷನಲ್ ಹೈವೇ ಸರ್ ಅದು. ಓಕೆ 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 ಸೂಪರ್. ಈಗೇನ್ ಬೆಂಗಳೂರಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಅದೆಲ್ಲ ಖಂಡಿತ ಖಂಡಿತ ಸರ್. ಹೆಚ್ಚು ಕಮ್ಮಿ 2 ವರ್ಷದಿಂದ ಕೇಳ್ತಾ ಆಮೇಲೆ ಇದ್ವಿ, ಸರ್ ಯಾವಾಗ ಏನಪ್ಪಾ ಆಗುತ್ತೆ ಅಂದ್ರೆ ಅಂತ ಸರ್ ಈಗ ಹಾಗೆ ಹೋಗ್ತಾ ಇದೆ ಹೌದು ಆಲ್ರೆಡಿ. ಯಾಕೆಂದ್ರೆ ಸರ್ ಈಗ ಆಲ್ಮೋಸ್ಟ್ ಈಗ ನಾವು ಬಿಡದಿ ರಾಮನಗರ ಅಂದ್ರೆ ಒಂದು 20 ಮಿನಿಟ್ಸ್ಗೆಲ್ಲ ಹೋಗ್ಬಿಡ್ತೀವಿ. ಡ್ರೈವಿಂಗ್ ಫೀಲ್ ಬೇಕು ಸರ್ ಇದು. ಆಲ್ಮೋಸ್ಟ್ ಬಂದು ಡ್ರೈವಿಂಗ್ ಫೀಲ್ ಮಾಡಿ ಒಂದು 2 ಡೇಸ್ ಇದ್ದು ಅವ್ರದೇ ಒಂದು ಕಾಟೇಜ್ ಕಟ್ಕೊಂಡು ಆರಾಮಾಗಿ ಇದ್ದು ಹೋಗ್ಬೋದು ಸರ್. ಇಲ್ಲಿ ಚೆನ್ನಾಗಿದೆ ಸರ್ ಪ್ಲೇಸ್. ಸೊ ಸ್ವಿಮ್ಮಿಂಗ್ ಪೂಲ್ ಕೊಟ್ಟಿದ್ದೀರಾ, ಎಂಟ್ರೆನ್ಸ್ ಆರ್ಚು, ಅಮ್ಯುನಿಟೀಸ್ ಅಂತೂ ಸೂಪರ್ ಆಗಿ ಕೊಟ್ಟಿದ್ದೀರಾ. ಎಸ್ ಸರ್. ಸೊ ಎಲ್ಲ ನೋಡಿದ್ರಲ್ಲ, ಇಷ್ಟೊತ್ತು ತೋರಿಸಿದ್ವಿ. ಇವರೇ ರಜನಿಕಾಂತ್ ಅವ್ರು ಅಂತೇಳಿ ಈ ಪ್ರಾಪರ್ಟಿ ಓನರು, ಇವರೇ ನಿಮಗೆ ಸಿಗ್ನೇಚರ್ ಬರ್ತಕ್ಕಂಥದ್ದು. ಇವ್ರು ಒಂದೇ ಒಂದು ಪ್ಲಾಟ್ಸ್ ತಗೊಂತೀನಿ ಸರ್ 5 ಗುಂಟೆ, ಸೊ ಅದು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ? 5 ಆಗ್ಬೇಕು 6 ಆಗ್ಬೇಕು ಅನ್ನೋದೇನ ಸರ್? ಏನಿಲ್ಲ, ನಾನೇ ಓನರ್ ಆದ್ರಿಂದ ಒಂದ್ ಸೈಡ್ಗೂ ಬಂದು ಸೈನ್ ಮಾಡ್ಕೊಡ್ತೀನಿ. ಸೊ ಕೆಲವು ಕಡೆ ಏನಾಗುತ್ತೆ ಅಂದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೈಟ್ಸ್ ಆಗಿರ್ಲಿ ಏನೇ ಆಗಿರ್ಲಿ, ಒಂದು ಕೆಲ ಯಾರು ಬರ್ತಾರೋ ಹೋಗ್ರಿ ಸಿಗ್ನೇಚರ್ ಅಂತಾರೆ ಲ್ಯಾಂಡ್ ಓನರ್, ಬಿಕಾಸ್ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ. ಅದು ಕೂಡ ನೆಗೆಟಿವ್ ಇದೆ. ಈಗ ನಾನು 5 ಗುಂಟೆ ನಾಳೆನೆ ಫುಲ್ ಕ್ಯಾಶ್ ಕೊಡ್ತೀನಿ ಅಥವಾ ಟೈಮ್ ತಂದು ಗೊತ್ತಿಲ್ಲ, ಇಮಿಡಿಯೇಟ್ ಫುಲ್ ಕ್ಯಾಶ್ ಕೊಟ್ರೆ ರಿಜಿಸ್ಟ್ರೇಷನ್ ಬರ್ತೀರಾ ಇಮಿಡಿಯೇಟ್? ಖಂಡಿತ ಸರ್. ಸರ್ ಇಲ್ಲಿ ಹೆಂಗೆ ಅಂದ್ರೆ ಸರ್, ಸಮೃದ್ಧ ಫಾರ್ಮ್ಸ್ ನಲ್ಲಿ ನಾನೇ ಓನರು ಸರ್, ನಾನೇ ಎಕ್ಸಿಕ್ಯೂಟಿವ್, ನಾನೇ ಮ್ಯಾನೇಜರು. ಹಂಗಾಗಿ ನೋ ಪ್ರಾಬ್ಲಮ್. ಒಂದ್ ಸೈಟ್ ಇದ್ರೆ ನಾನೇ ಬಂದು ರಿಜಿಸ್ಟರ್ ಮಾಡ್ಕೊಡ್ತೀನಿ, ನೀಟಾಗಿ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ಏನ್ ಸಮಸ್ಯೆ ಏನಿಲ್ಲ ಸರ್. ಇನ್ನು ಕೆಲವು ಕಡೆ ರಿಜಿಸ್ಟ್ರೇಷನ್ ರೆಡಿ ಇರೋದಿಲ್ಲ. ಖಂಡಿತ ಸರ್. ಸೊ ಅದೆಲ್ಲ ಲೀಗಲ್ ಹೋದಾಗ ಗೊತ್ತಾಗುತ್ತೆ. ಸೊ ಇಲ್ಲಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ರೆಡಿ ಇದೆಯಾ? ರೆಡಿ ಇದೆ ಸರ್. ಹೇಳೋದಲ್ಲ ಸರ್, ಡಾಕ್ಯುಮೆಂಟ್ ಹೇಳೋದಲ್ಲ ಸರ್, ಈಗ ಬಂದಿವ್ರು ನೋಡಿ ಓಕೆ ಆಯ್ತು ಅಂದ್ರೆ 5000 ರೂಪೀಸ್ ಅಡ್ವಾನ್ಸ್ ಕೊಡ್ಲಿ, ನಾನು ಡಾಕ್ಯುಮೆಂಟ್ ಕೊಡ್ತೀನಿ, ಟೋಟಲ್ ಚೆಕ್ ಮಾಡ್ಸ್ಕೊಂಡು ರೆಡಿ ಸರ್ ಅಂದ್ರೆ ನಾನು 1 ವೀಕ್ ರೆಡಿ ಸರ್. 1 ವಾರದಲ್ಲಿ ರಿಜಿಸ್ಟ್ರೇಷನ್ ರೆಡಿ ಸರ್. ಖಂಡಿತ. ಎಲ್ಲಿ ಬರುತ್ತೆ ರಿಜಿಸ್ಟ್ರೇಷನ್ ಸರ್? ಇದು ಮೈಸೂರು ಡಿಸ್ಟಿಕ್ ಅಲ್ಲಿ ಎಲ್ಲಿ ಬೇಕಾದ್ರೆ ಮಾಡ್ಬೋದು. ಈಗ ಆಪ್ಷನ್ ಇದೆ, ನಮ್ದು ಹುಣಸೂರು ಮಾಡ್ಬೋದು, ಇಲ್ಲ ಮೈಸೂರು ಮಾಡ್ಕೊಡಿ ಸರ್, ನಾವು ಬೆಂಗಳೂರಿಂದ ಬರ್ತೀವಿ, ಅಲ್ಲೇ ಹೋಗಿ ಹತ್ರ ಆಗುತ್ತೆ, ಮೈಸೂರಲ್ಲಿ ಮಾಡ್ಕೊಡಿ, ಅಲ್ಲೂ ಕೂಡ ಮಾಡ್ಕೊ, ತೊಂದರೆ ಇಲ್ಲ ಸರ್. ಓಕೆ ಸರ್, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ನ ತಿಳಿಸ್ಕೊಟ್ಟಿದೀವಿ. ಕೊನೆದಾಗ ಏನಾದ್ರು ಹೇಳೋದಿದ್ರೆ ಹೇಳ್ಬಿಡಿ ಸರ್. ಸರ್ ಏನಪ್ಪಾ ಅಂತಂದ್ರೆ, ನಮಗೆ MEP ಚಾನಲ್ ಅಲ್ಲಿ ನಾನು ಸುಮಾರು ದಿನ ನೋಡ್ತಾ ಇದ್ದೆ. ತುಂಬ ಚಾನಲ್ ಚೆನ್ನಾಗಿದೆ, ಅದು ಒಳ್ಳೆ ಫೇಮಸ್ ಇದೆ, ನಮ್ಮ ಫ್ರೆಂಡ್ಸ್ಗಳೆಲ್ಲ ತುಂಬ ಮಾಡಿದ್ದಾರೆ. ಈ ಚಾನಲ್ ಕೊಡಲೇಬೇಕಂತ ಇತ್ತು ಸರ್. ನಾನು ಪಾಪ 3 ಮಂತ್ಸಿಂದ ನಾನು ವೆಯ್ಟ್ ಮಾಡಿ ಇವತ್ತು ಕರೆಸಿ ಕೊಟ್ಟಿದ್ದೀನಿ ಸರ್ ನಿಮಗೆ ಸರ್. ಖಂಡಿತ ಏನು ಸರ್, ಥ್ಯಾಂಕ್ ಯು ಅಭಿಮಾನಕ್ಕೆ. ಸೊ ಅವ್ರು ಇಟ್ಟಿರ್ತಕ್ಕಂಥ ನಂಬಿಕೆ, ನೀವೇನು ಹೇಳಿದ್ರು ನೆಗೋಷಿಯಬಲ್ ಮಾಡ್ಕೊಡಿ, 1 ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಯಾರೆಲ್ಲ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಪ್ಲಾಟ್ಸ್ ನ ಬೈ ಮಾಡ್ಬೇಕಂತ ಇದ್ದೀರೋ, 36 ಲಕ್ಷಕ್ಕೆ ಒಂದು ಪ್ಲಾಟ್ಸ್ ಇಲ್ಲಿ ಕೊಡ್ತಕ್ಕಂಥದ್ದು. ಮಿನಿಮಮ್ 5 ಗುಂಟೆ 6000 ಸ್ಕ್ವೇರ್ ಫೀಟ್, ಅದರಲ್ಲೂ 1 ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ಅದನ್ನು ಮರಿಬೇಡಿ. ಮತ್ತೆ 599 ರೂಪಾಯಿ ಸ್ಕ್ವೇರ್ ಫೀಟ್ ಅಂತ ಹೇಳ್ತಾ ಇದ್ದಾರೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಕೂಡ ಮರಿಬೇಡಿ. ಇವೆರಡನ್ನು ವಿಚಾರಿಸಿ ಅದೇನು ಪ್ರೈಸಿಂಗ್ ಆಗುತ್ತೋ ಸೊ ನೋಡಿ. ಬರೀ 5000 ರೂಪಾಯಿ ಅಡ್ವಾನ್ಸ್ ಬುಕಿಂಗ್ ತಗೊತಾ ಇದ್ದಾರೆ ಲೀಗಲ್ ಡಾಕ್ಯುಮೆಂಟ್ನ ತಗೊಳೋದಕ್ಕೆ. ಸೊ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಇದ್ದು, ಸೊ ಅದ್ರ ಬಗ್ಗೆ ಲೀಗಲ್ ಡಾಕ್ಯುಮೆಂಟ್ನ ಒಬ್ಬರಲ್ಲ ಇಬ್ಬರು ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ಮುಂದುವರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಸಮೃದ್ಧ ಫಾರ್ಮ್ ಸಂಸ್ಥೆ ಕಡೆಯಿಂದ ಸಮೃದ್ಧ ವೀಕೆಂಡ್ ನೇಚರ್ ಅಲ್ಲಿ ಪ್ಲಾಟ್ಸ್ ನ ಬೈ ಮಾಡ್ಬೇಕಂತ ಇದ್ರು, ಅವ್ರೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇಲ್ಲಿ ಬಂದು ಬೈ ಮಾಡೋರಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಓಕೆ ಸರ್.